ಸಹ ಶಿಕ್ಷಕಿಯಾದಂಥ ಮೇಡಮ್ ತುಂಬ ಒಳಗಡೆ ನೋಡಿದಾಗ ಡೆಕೋರೇಷನ್ ಆಗಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಶಾಲೆ ನಾವು ಸ್ವಚ್ಛತಾ ಕಾರ್ಯಕ್ರಮ ಆಗಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಶಾಲೆ ಈ ಮಟ್ಟಕ್ಕಿದೆ. ಅದು ಯಾವ ಕಾನ್ವೆಂಟ್ ಆಗಲಿ ಯಾವ ಇದಾಗಲಿ ಇದಕ್ಕೆ ಸೆಟ್ ಹೊಡೆದು ನಿಲ್ಲಕ್ಕಾಗಲ್ಲ. ನಮ್ಮ ಚಿಕ್ಕ ಗ್ರಾಮದಲ್ಲಿ ಈ ಥರ ಶಿಕ್ಷಣ ಕೊಡ್ತಾ ಇದ್ದಾರೆ, ಎಷ್ಟು ಸ್ವಚ್ಛತೆಗೆ ಇಟ್ಕೊಂಡಿದ್ದಾರೆ ಅಂದಾಗ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಮಕ್ಕಳು ನಾವು ತುಂಬ ಮುಂದಿನ ದಿನಗಳು ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೊಡಬೇಕು ಅಂತ ನಮ್ಗನ್ಸುತ್ತೆ. ನಿಜವಾಗ್ಲೂ ನಮ್ಮ ಮಾಸ್ಟ್ರು ಈ ಮಕ್ಕಳಿಗೆಲ್ಲ ಒಂದು ಪೆನ್ ಆಗಲಿ ಯೂನಿಫಾರ್ಮ್ ಆಗಲಿ ಒಂದು ಪ್ರತಿಯೊಂದು ಸಾಮಗ್ರಿಗಳನ್ನು ಇವರು ಡೊನೇಟರ್ ಇಟ್ಬಿಟ್ಟು ಎಲ್ಲರೂ ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಅಂದಾಗ ನಮ್ಮ ಮಕ್ಕಳಲ್ಲೇನೋ ಮುಂದಿನ ದಿನದಲ್ಲಿ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು, ಇದು ಮಾಡಬೇಕು ಅಂತ ನಮ್ಗೆ ಅನ್ಸುತ್ತೆ. ನಿಜವಾಗ್ಲೂ ಇಂಥ ಹೆಡ್ ಮಾಸ್ಟ್ರು ನಮ್ಮ ಊರಲ್ಲಿ ಇದಾರಲ್ಲ ಅಂತ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಗುಡ್ ಲಕ್, ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಲಿ, ನಮ್ಮ ಶಾಲೆ ಮುಂದುವರಿಲಿ. ಹೊಸಕೋಟೆ ಹೋಬಳಿ ಕಾಡಲೂರು ಶಾಲೆ ಒಂದು ನಮ್ಮ ಹೊಸಕೋಟೆ ಹೋಬಳಿಗೆ ಒಂದು ಮಾದರಿ ಶಾಲೆ ಆಗಿದೆ. ಈ ಶಾಲೆಯಲ್ಲಿ ಯಾವ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಮ್ಮಿ ಇಲ್ಲ. ಯಾಕಂದ್ರೆ ಅದಕ್ಕೂ ಮೀರಿದ ಕೆಲಸ ಇಲ್ಲಿ ಮಾಡ್ತಾರೆ. ಬರೀ ಮಕ್ಕಳಿಗೆ ಅವರು ಡ್ರೆಸ್ ಮಾಡ್ಕೊಂಡು ಅವ್ರ ಬ್ಯಾಗ್ ತಗೊಬರ್ಬೇಕಷ್ಟೇ, ಇಲ್ಲೇನು ತಗೊಳಂಗಿಲ್ಲ. ಎಲ್ಲ ಪ್ರತಿಯೊಬ್ಬರು ಬಂದು ಇಲ್ಲಿ ನೋಡ್ಬೇಕಾಗಿದೆ. ಆ ತರ ಸ್ಕೂಲ್ ಇದೆ. ಒಂದು ನೀಟ್ನೆಸ್ ಇರ್ಬೋದು, ಇಲ್ಲ ಶಾಲೆಯ ವ್ಯವಸ್ಥೆ ಇರ್ಬೋದು, ಆ ಶಾಲೆಯ ಹೆಡ್ ಮಾಸ್ಟರ್ ಚಂದ್ರಕಾಂತರು, ಆಮೇಲೆ ಸಹ ಶಿಕ್ಷಕರು, ಅವರಿಗೆಲ್ಲ ನಾವು ಧನ್ಯವಾದ ಹೇಳ್ತೀವಿ. ಯಾಕೆಂದ್ರೆ ಈ ಶಾಲೆನ ಈ ತರ ಮಟ್ಟಿಗೆ ಹೊರಗಡೆ ಒಂದು ಹೂವಿನ ಗಿಡ ಬೆಳೆಸೋದಿರ್ಬೋದು, ಮಕ್ಕಳಿಗೊಂದು ಅರಿವು, ಆಮೇಲೆ ಒಳಿಗೆ ಹೋದ ತಕ್ಷಣ ಯಾವ್ದೋ ಒಂದು ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಮಕ್ಳ ಕ್ಲಬ್ ಅಂತ ಹೇಳ್ಬೋದು. ಆ ತರ ಒಂದು ಸ್ಪೆಷಾಲಿಟೀಸ್, ಒಂದು ರೌಂಡ್ ಟೇಬಲ್ಗಳು, ಚಿನ್ನರ ವೇದಿಕೆ ಅಂತ ಮಾಡ್ಕೊಂಡಿದ್ದಾರೆ, ಒಂದು ಬೋರ್ಡ್ಗಳು, ಕಂಪ್ಯೂಟರ್ ಸಿಸ್ಟಮ್. ನಿಜ ಹೇಳ್ತೀನಿ, ನಮ್ಮ ಭಾಗದಲ್ಲಿ ಈ ತರದೊಂದು ಸಿಸ್ಟಮ್ ಇದೆ ಅಂತ ನಮಗೆ ಇವತ್ತೇ ಗೊತ್ತಾಗಿದ್ದು. ಪ್ರತಿಯೊಬ್ರು ಕೂಡ ಬಂದು ಒಂದ್ಸರಿ ನೋಡಿ. ಇದೇ ರೀತಿ ಶಾಲೆಯಲ್ಲಿ ಈಗ ಸಾಧಾರಣ ಹೋರಾಟಗಳು ನಡೀತಿದ್ರು, ಸರ್ಕಾರಿ ಶಾಲೆ ಉಳಿಸಿ ಅಂತ ಹೋರಾಟ ನಡೀತಿದೆ. ಆದ್ರೆ ಇಂಥ ಟೀಚರ್ಸ್ ಗಳು ಇರೋದ್ರಿಂದ ಸರ್ಕಾರಿ ಶಾಲೆ ಹೊರಗಡೆ ಯಾರು ಉಳಿಸ್ಬೇಕು ಅಂತಿಲ್ಲ. ಹೆಡ್ ಮಾಸ್ಟರ್ ಈಗ ಶಿಕ್ಷಕರೇ ಉಳಿಸ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂತ ಮಾದರಿ ಶಾಲೆ, ಆಮೇಲೆ ಮಾದರಿ ಶಿಕ್ಷಕರನ್ನ ನಮಗೆ ನಮ್ಮ ಭಾಗದಲ್ಲಿ, ನಮ್ಮ ಹೋಬಳಿಲಿ ಹೆಮ್ಮೆ ಆಗುತ್ತೆ. ಭಾನುಮತಿ ಕೆವಿ ಅಂತ. ಇಲ್ಲೇ ನನಗೆ ಶಾಲೆಗೆ ಬಂದು ಸುಮಾರು 15 ವರ್ಷಗಳ ಕಾಲ ಆಯಿತು. ಈ ಶಾಲೆ ಮತ್ತು ಮುಖ್ಯ ಶಿಕ್ಷಕರು ರಾಜೇಶ್ ಸರ್ ಇದ್ರು. ಅವರು ಕೂಡ ಈ ಬಿಲ್ಡಿಂಗ್ಸ್ನೆಲ್ಲ ತುಂಬ ಎತ್ತರಕ್ಕೆ. ಅದೇ ಸಲ ಇಂಟೀರಿಯರ್ ಡೆಕೋರೇಷನ್ಗೆ ಮುಖ್ಯ ಶಿಕ್ಷಕರಾದ ಚಂದ್ರಕುಮಾರ್ ಸರ್ ತುಂಬ ಸಾಹಸವನ್ನು ಮಾಡಿ ದಾನಿಗಳಿಂದ ಹಲವಾರು ಮಕ್ಕಳಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ದಾನಿಗಳ ಹತ್ರ ಕಲೆಕ್ಟ್ ಮಾಡಿ ಮಕ್ಕಳಿಗೆಲ್ಲ ವಿತರಣೆಯನ್ನು ಉಚಿತವಾಗಿ ವಿತರಣೆ ಮಾಡಿದ್ದಾರೆ. ಒಂದು ಒಳ್ಳೆಯ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ಥರ ಊರಿನ ಗ್ರಾಮಸ್ಥರು ಕೂಡ ಎಲ್ರಿಗೂ ಸಹ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕರು ಎಲ್ಲರೂ ಕೂಡ ತುಂಬ ಉತ್ತಮವಾಗಿ ಪಾಠಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಮಕ್ಕಳನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದರ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಮುಖ್ಯ ಶಿಕ್ಷಕರು, ಮೋಹನ್ ಕುಮಾರ್ ರೈತ ಸಂಘದ ಅಧ್ಯಕ್ಷರು, ವಿವೇಕ್ ವೈದ್ಯನಾಥ್ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಕವಿತಾ ಬಿಎಂ ಸಹ ಶಿಕ್ಷಕಿ ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು. ಹಿಜಾಬ್ ಪ್ರಕರಣ ಸಂಬಂಧಿಸಿದಂತೆ ಹೈಕೋರ್ಟ್ ತ್ರಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಹಿನ್ನೆಲೆ ಬಸವ ಕಲ್ಯಾಣ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರಿಂದ ಪಥಸಂಚಲನ ನಡೆಯಿತು. ಇಂದು ಬಸವ ಕಲ್ಯಾಣ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರಿಂದ ಪಥ ಸಂಚಲನ ನಡೆಸಲಾಯಿತು. ನಗರದ ಗಾಂಧಿ ವೃತ್ತದಿಂದ ಬಸವೇಶ್ವರ ವೃತ್ತ